ಸಿಲಿಕಾನ್ ಸಿಟಿ ಬೆಂಗಳೂರು ಟ್ರಾಫಿಕ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇದರಿಂದ ನಗರದಲ್ಲಿ ಶಬ್ದ ಮಾಲಿನ್ಯ ಮಿತಿ ಮೀರಿದ್ದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಾಕಿಂಗ್ ವರದಿಯನ್ನು ನೀಡಿದೆ. ನಗರದಲ್ಲಿ ನಿರೀಕ್ಷೆಗೂ ಮೀರಿ ಶಬ್ದ ಮಾಲಿನ್ಯ ಹೆಚ್ಚಾಗಿದ್ದು ಆಸ್ಪತ್ರೆ, ಶಾಲೆಗಳ ಸುತ್ತಮುತ್ತಲೇ ಶಬ್ದ ಮಾಲಿನ್ಯ ಹೆಚ್ಚಾಗಿದೆ. ಇದು ಸಾರ್ವಜನಿಕರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮವನ್ನು ಬೀರ್ತಾ ಇದೆ ಅಂತ ವರದಿಯಾಗಿದೆ. ಅಲ್ಲದೆ ಶಿಕ್ಷಣದ ಗುಣಮಟ್ಟಕ್ಕೆ ಗಂಭೀರ ಹಾನಿಯುಂಟಾಗ್ತಾ ಇದೆ ಅಂತ ಉಲ್ಲೇಖ ಕೂಡ ಮಾಡಲಾಗಿದೆ. ನೋಡಿ, ಎಲ್ಲೆಲ್ಲಿ ಶಬ್ದ ಮಾಲಿನ್ಯ ಹೆಚ್ಚಳ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ RVCE ಮೈಸೂರು ರಸ್ತೆ ಶಬ್ದದ ಮಟ್ಟ 57.8 ಡೆಸಿಬಲ್ ಇದೆ. ಶೇಕಡ 44.5% ಹೆಚ್ಚಳ ಆಗಿದೆ. ಇದರ ಪರಿಣಾಮ ವಿದ್ಯಾರ್ಥಿಗಳ ಅಧ್ಯಯನದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ, ಮತ್ತೆ ನಿದ್ರಾಭಂಗ ಆಗ್ತಾ ಇದೆ. ಮತ್ತೊಂದು ಸ್ಥಳವನ್ನು ನಾವು ನೋಡ್ತಾ ಹೋಗೋದಾದ್ರೆ ಇಂದಿರಾ ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ ಶಬ್ದ ಮಟ್ಟ 29%ಕ್ಕೆ ಹೆಚ್ಚಳವಾಗಿದೆ. ಇದರ ಪರಿಣಾಮ ರೋಗಿಗಳ ಗುಣಮುಖತೆಯಲ್ಲಿ ಕೂಡ ಅಡಚಣೆ ಉಂಟಾಗ್ತಾ ಇದೆ. SG ಹಳ್ಳಿ ವಸತಿ ವಲಯ ಇಲ್ಲಿ ಶಬ್ದ ಮಟ್ಟ 61.8%ಕ್ಕೆ ಹೆಚ್ಚಳ ಆಗಿದೆ. ನೋಡಿ, ಪರಿಣಾಮ ಯಾವ ರೀತಿಯಾಗಿ ಬೀರ್ತಾ ಇದೆ ಅಂದರೆ ನಿವಾಸಿಗಳ ನೆಮ್ಮದಿ ಮತ್ತು ನಿದ್ರೆಗೆ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ. ಮತ್ತು ತಡೆಗೋಡೆಗಳನ್ನು ಆಸ್ಪತ್ರೆ ಮತ್ತು ಶಾಲೆ ಸುತ್ತಲೂ ಕೂಡ ಈ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಶಿಫಾರಸನ್ನು ಕೂಡ ಮಾಡಲಾಗ್ತಾ ಇದೆ. ಹಾರ್ನ್ ಬಳಕೆ ನಿಯಂತ್ರಣ ಕುರಿತು ಸಾರ್ವಜನಿಕರು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸಗಳಾಗಬೇಕು ಸಾರ್ವಜನಿಕರಿಗೆ. ಇದರ ಜೊತೆಗೆ ನಿಯಮ ಉಲ್ಲಂಘನೆ ಮಾಡಿದವರ ಮೇಲೆ ದಂಡ ಹಾಕುವಂತಹ ಕಠಿಣ ಕಾನೂನನ್ನು ತೆಗೆದುಕೊಂಡು ಬರಬೇಕು. ಶಬ್ದ ಮಟ್ಟವನ್ನು ನಿಯಂತ್ರಿಸುವಂತೆ ವಾಹನ ತಯಾರಕರ ಮೇಲಿನ ನಿಯಂತ್ರಣವನ್ನು ಕೂಡ ಹಾಕಬೇಕು. ಮತ್ತೆ ರಾತ್ರಿಯ ಸಂದರ್ಭದಲ್ಲಿ ಗರಿಷ್ಠ ಶಬ್ದ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಶಿಫಾರಸುಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಈ ಶಿಫಾರಸನ್ನು ಎಷ್ಟರ ಮಟ್ಟಿಗೆ ಪರಿಗಣನೆಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿ.